ಕೆಸರೆ ಅನ್ನೋ ಒಂದು ಕೆಸರೆ ಅಂತಕ್ಕಂಥ ಒಂದು ಗ್ರಾಮ ಅವರ ಮಿಸ್ಸಸ್ ಅವರು ಪಾರ್ವತಿ ಅವರು. ಅದರಲ್ಲಿ ಏನಾಗ್ತದೆ 3 ಎಕರೆ 16 ಗುಂಟೆ ಜಮೀನನ್ನ ಆ ಪಾರ್ವತಮ್ಮನವರು ತಮ್ಮನ ಹೆಸರಿಗೆ ಮಂಜೂರಾಗಿತ್ತು. 3 ಎಕರೆ 16 ಗುಂಟೆ ತಮ್ಮನ ಹೆಸರಿಗೆ, ಯಾರು ಸಿದ್ದರಾಮಯ್ಯ ಭಾವಮೈಲ ಅಂದ್ರೆ ಹೆಂಡತಿ ತಮ್ಮನ ಹೆಸರಿಗೆ 2006-7 ಅವ್ರು ಏನ್ ಮಾಡ್ತಾರೆ, ಮತ್ತೆ ಅವ್ರ ಕಡೆಯಿಂದ ಅರಿಶಿನ ಕುಂಕುಮಕ್ಕೆ ಅಂತ ಅಂದ್ರೆ ಹೆಣ್ಮಗ ಪಾರ್ವತಮ್ಮನ ಹೆಸರಿಗೆ ಅರಿಶಿನ ಕುಂಕುಮಕ್ಕೆ ಆ 3 ಎಕರೆ 16 ಗುಂಟೆ ಅದು ತುಂಬಾ ಬೆಲೆ ಬಾಳ್ತಕ್ಕಂಥ ಯಾವುದೋ ಗ್ರಾಮೀಣ ಭಾಗದಲ್ಲಿ ತುಂಬಾ ಬೆಲೆ ಬಾಳ್ತಕ್ಕಂಥ ಜಾಗ ಅಲ್ಲ. ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಮಂಜೂರಾದ್ಮೇಲೆ ಹೆಂಡತಿ ಹೆಸರಿಗೆ ಅದನ್ನು ಮಂಜೂರು ಮಾಡಿಸ್ಕೊಂಡು ಅಲ್ಲಿ ಅಕ್ವಿಸೇಷನ್ ಮಾಡಿಸ್ತಾರೆ. ಅಲ್ಲಿ 50-50 ಅನುಪಾತದಲ್ಲಿ ತಾವು ಅಲ್ಲಿ ಬಡಾವಣೆಯನ್ನ ನಿರ್ಮಾಣ ಮಾಡಿ ಆ 50% ಲೇಔಟ್ ಏನಿದೆ ಅದನ್ನ ನೀವು ಸೈಟ್ಗೆ ಮಂಜೂರು ಮಾಡ್ಬೇಕು. ಅದ್ರ ಆಗಿರ್ತಕ್ಕಂಥದ್ದೇನು, ಅಲ್ಲಿ ನೀವು ಕೆಸರೆ ಗ್ರಾಮದಲ್ಲಿ ಅಕ್ವಿಸೇಷನ್ ಆಗ್ತದೆ 50%, ಅಲ್ಲಿ ನೀವು ಸರ್ಕಾರ ಈ ಯೋಜನಾ ಪ್ರಾಧಿಕಾರ ಅಕ್ವಿಸೇಷನ್ ಮಾಡಿ. ಆದ್ರೆ ಅವರಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು ಎಲ್ಲಿ, ವಿಜಯನಗರ ಬಡಾವಣೆಗೆ, ಮೈಸೂರು ಮಧ್ಯಭಾಗದಲ್ಲಿ ಇರ್ತಕ್ಕಂಥ ವಿಜಯನಗರ ಬಡಾವಣೆಯಲ್ಲಿ ರೇಷಿಯೋ ಹೇಗಿದೆ, ಅಲ್ಲಿ 1,000 ಇದ್ರೆ ಇಲ್ಲಿ 10 ಲಕ್ಷ ಇದೆ ಕುಂಟೆ ಬೆಲೆ. ಅಂದ್ರೆ 1:100 ತುಂಬಾ ಅಕ್ವಿಸೇಷನ್ ಮಾಡ್ಕೊಂಡಿರ್ತಕ್ಕಂಥದ್ದು ಕಡಿಮೆ ಬೆಲೆ ಬಾಳೋ ಜಾಗದಲ್ಲಿ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ನಿರ್ದೇಶನ ಇದೆ, ನಾವು ಯಾವ ಜಾಗವನ್ನು ಅಕ್ವಿಸೇಷನ್ ಮಾಡ್ಕೊಡ್ತೀರಿ ಅಲ್ಲಿ ಗೌರ್ಮೆಂಟ್ SR ವ್ಯಾಲ್ಯೂ ಏನಿದೆ ಅದೇ ದರದಲ್ಲಿ ನಾವು ಸೈಟ್ಗಳನ್ನು ಮಂಜೂರು ಮಾಡ್ಬೇಕಾಗ್ತದೆ. ನೀವು ಇಲ್ಲಿ ಕಡಿಮೆ ಬೆಲೆಯ ಒಂದು ಭೂಮಿಯನ್ನು ಅಕ್ವಿಸೇಷನ್ ಮಾಡಿಕೊಂಡು ಪ್ರತಿಷ್ಠಿತ ಒಂದು ವಿಜಯನಗರ ಪ್ರತಿಷ್ಠಿತ ಬಡಾವಣೆಯಲ್ಲಿ ನೀವು ಮಂಜೂರು ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ನೇರವಾಗಿ ಒಂದು ಸಣ್ಣ ಮಗುಗೂ ಕೂಡ ಅರ್ಥವಾಗುವಂತ ವಿಚಾರ. ಸೊ ಇದ್ರ ಮೇಲೆ ನಿಜವಾಗಿ ಒಂದು ನಮ್ಮ ನಾಯಕರು ಹೇಳಿದ್ದಾರೆ, ಈಗ SIT ಅಲ್ಲ ಅದಕ್ಕಿಂತ ಮೇಲ್ಪಟ್ಟಂತವ್ರು ತನಿಖೆ ಆಗಿ ಇದೆಲ್ಲವೂ ಏನು ಈಗ ಹಗರಣ ಏನಿದೆ ಸಂಪೂರ್ಣವಾಗಿ ಇದೆಲ್ಲ ಬಯಲು ಬರ್ತಿದೆ. ಯಾಕಂದ್ರೆ ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳೇ ಶಾಮೀಲಾಗಿದ್ದಾರೆ, ಮಾನ್ಯ ಸಿದ್ದರಾಮಯ್ಯನವರ ಕುಟುಂಬನೇ ಶಾಮೀಲಾಗಿರೋದ್ರಿಂದ ಇವರ ಸರ್ಕಾರದ ಒಂದು ಆದಾಯಕ್ಕೆ, ಯೋಜನಾ ಪ್ರಾಧಿಕಾರದ ಆದಾಯಕ್ಕೆ ನೇರವಾಗಿ ಇದು ಮೋಸ ಆಗಿದೆ. ಈ ತರ ಪ್ರತಿಷ್ಠಿತ ವ್ಯಕ್ತಿಗಳೇ ಈ ರೀತಿ ಹಗರಣಗಳಲ್ಲಿ ಭಾಗಿಯಾದ್ರೆ ಇಲ್ಲಿ ಸಾಮಾನ್ಯ ಜನ ಪರಿಸ್ಥಿತಿ ಏನು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ದಯವಿಟ್ಟು ಈ ವಿಚಾರವನ್ನು ತಾವು ಚರ್ಚೆ ತಗೊಳ್ಬೇಕು. ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಜನರಲ್ ಯೋಚನೆ ಮಾಡಿ. 3 ಎಕರೆ 16 ಗುಂಟೆ ಆಗಿರ್ತಕ್ಕಂಥದ್ದು ಕೆಸರೆ ಗ್ರಾಮದಲ್ಲಿ ಮೈಸೂರಿಂದ ತುಂಬಾ ದೂರದಲ್ಲಿದೆ. ಅದರ ವ್ಯಾಲ್ಯೂ ಏನು ಸರ್, ಅದರ ವ್ಯಾಲ್ಯೂಯೇಷನ್ ಏನಿದೆ ಅದ್ರ ಮೇಲೆ ನೀವು ಅವರಿಗೆ 50-50 ಅನುಪಾತದಲ್ಲಿ ಅವರಿಗೆ ನಿವೇಶನಗಳನ್ನ ಕೊಡಿ, ನಮ್ಮದೇನು ಅಭ್ಯಂತರ ಇಲ್ಲ ಸರ್. ಕಡಿಮೆ ಬೆಲೆಗೆ ನೀವು ಭೂಮಿಯನ್ನು ಅಕ್ವಿಸೇಷನ್ ಮಾಡ್ಕೊಂಡ್ಬಿಟ್ಟು ನೀವು ಯಾವುದೋ ವಿಜಯನಗರತಕ್ಕಂಥ ಪ್ರತಿಷ್ಠಿತ ಬಡಾವಣೆ ಕೇವಲ ಇಲ್ಲಿ ಅಲ್ಲೋ 500 ರೂಪಾಯಿ 1000 ರೂಪಾಯಿ ಒಂದು ಚದರಡಿ ಹೋಗುವಂತ ಜಾಗವನ್ನು ನೀನು ಅಕ್ವೈರ್ ಮಾಡ್ಕೊಂಡು 10,000 15,000 ಚದರಡಿ ಬೆಲೆ ಬಾಳ್ತಕ್ಕಂಥ ಒಂದು ಪ್ರತಿಷ್ಠಿತ ಬಡಾವಣೆಗಳಲ್ಲಿ ನೀವು ಅವ್ರ ಹೆಸರಿಗೆ ಹೆಂಡತಿಯವರ ಹೆಸರಿಗೆ ನೇರವಾಗಿ ಇವತ್ತು ನಿವೇಶನ ಯೋಜನಾ ಪ್ರಾಧಿಕಾರ ಮಂಜೂರು ಮಾಡ್ಬೋದು. ನೋಡಿ ಸರ್, ಮುಡಾ ಕಾನೂನು ವ್ಯಾಪ್ತಿಯಲ್ಲೇನೆ ಫಲಾನುಭವಿ ರೈತ ಅಲ್ಲಿ ಬೇಡ ಅಂತಂದ್ರೆ ಬದಲಿ ವ್ಯವಸ್ಥೆ ಮಾಡೋದಕ್ಕೆ ಅವಕಾಶ ಇದೆ. ಈ ಹಿಂದೆನೂ ಆಗಿದೆ, ಆ ರೀತಿ ನಮ್ಗೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆಗಿದೆ ಸರ್, ಅದಕ್ಕೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿದೆ. ಅಲ್ಲಿ ಏನು ಬೆಲೆ ನಿಗದಿ ಮಾಡಿರ್ತಾರೆ. ಈಗ ಯಾವುದೋ ಒಂದು ಎಕರೆ ಭೂಮಿ ಅಕ್ವಿಸೇಷನ್ ಮಾಡ್ಬೇಕಾದ್ರೆ ಸರ್ಕಾರ ಅದಕ್ಕೊಂದು SR ವ್ಯಾಲ್ಯೂ ಒಂದು ಬೆಲೆಯನ್ನ ನಿಗದಿ ಮಾಡಿರ್ತಾರೆ. ಸೊ ಆ ನಿಗದಿ ಆಗಿರ್ತಕ್ಕಂಥ ಬೆಲೆಯಲ್ಲಿ ನೀವು ಬೇರೆ ಕಡೆ